ಈಗ ಬೆಳಗಾವಿ ಘಟನೆ ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಸರ್. ಈ ಬಂದ್ ಬಗ್ಗೆ ಬಹಳಷ್ಟೊಂದು ಜನರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಈ ಒಂದು MES ಪುಂಡಾಟಿಕೆಯನ್ನ ಹತೋಟಿಗೆ ತರಬೇಕು, ಸರ್ಕಾರ ವಿಫಲ ಆಗಿದೆ, ಅದನ್ನ ಬಿಟ್ಟು ಬಂದ್ ಮಾಡೋದ್ರಿಂದ ಕರ್ನಾಟಕಕ್ಕೆ ಲಾಸ್. ಈಗ ಬೆಳಗಾಮಲ್ಲಿ ಈ ಘಟನೆ ಮುಗಿದು ಆಗಲೇ 8 ದಿವಸ ಆಗೋಗಿದೆ. ಆಮೇಲೆ ಅಲ್ಲಿ ಪುಂಡಾಟಿಕೆ ನಮ್ಮಲ್ಲಿ ಎಲ್ಲೋ ಬೆಳಗಾಮಲ್ಲಿ ಒಂದೋ ಎರಡೋ ಅವರು ಪ್ರೊಟೆಸ್ಟ್ ಮಾಡಿದ್ರು ಅಷ್ಟೇ. ಆಸ್ತಿ ಪಾಸ್ತಿ ಏನು ನಷ್ಟ ಏನು ಮಾಡಲಿಲ್ಲ. ಇನ್ನು ಮಹಾರಾಷ್ಟ್ರದಲ್ಲಿ ನಮ್ಮ ಬಸ್ಗಳಿಗೆ ಮಸಿ ಬಳಿದ್ರು, ನಮ್ಮ ಡ್ರೈವರ್ಸು ಕಂಡಕ್ಟರ್ಸ್ಗೂ ಒಬ್ರಿಗೂ ಮಸಿ ಬಳಿದ್ರು. ಚಿತ್ರದುರ್ಗದಲ್ಲಿ ನಮ್ಮವ್ರು ಮಾಡಿದ್ರು ಅಂತ ಅವರು ಆ ರೀತಿ ಮಾಡಿದ್ರು. ಮತ್ತು ಲಾ ಆ್ಯಂಡ್ ಆರ್ಡರ್ಗೂ ಇದಕ್ಕೂ ಯಾವ ಸಂಬಂಧನೇ ಇಲ್ಲ. ಅದರ ಫಸ್ಟ್ ಕ್ಲಾಸ್ ಲಾ ಆ್ಯಂಡ್ ಆರ್ಡರು ಎಲ್ಲೂ ಕೂಡ ಏನೋ ವಿಪಕ್ಷದವರು ಹೇಳ್ಕೊಳ್ತಾರೆ, ಅವ್ರಿಗಿಂತಲೂ ಉತ್ತಮವಾಗಿ ಇದೆ ಲಾ ಆ್ಯಂಡ್ ಆರ್ಡರು. ನಮ್ಮ ಪರಮೇಶ್ವರ್ ಅವರು ಕೂಡ ಸಮರ್ಥವಾಗಿ ಎಲ್ಲವನ್ನು ನಿಭಾಯಿಸಿದ್ದಾರೆ. ಈಗಾಗಲೇ ಘಟನೆ ನಡೆದು 8 ದಿವಸ ಆಗೋಗಿದೆ. ಈಗ ಅವಶ್ಯಕತೆ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಬಂದ್ ಅವಶ್ಯಕತೆ ಇಲ್ಲ ಈಗಿಲ್ಲ ಅಂತ. ಯಾರು ಅವರೆಲ್ಲ ಭಾಳ ಹಿಂದೆಯಿಂದಲೂ ಕೂಡ ಕನ್ನಡಕ್ಕೆ ಅನ್ಯಾಯದಂಥ ಸಂದರ್ಭದಲ್ಲಿ, ನೆಲ ಜಲ ಭಾಷೆ ಸಂದರ್ಭದಲ್ಲಿ ಭಾಳ ದಶಕಗಳಿಂದ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಅನೇಕ ಹೋರಾಟಗಳನ್ನೆಲ್ಲ ಹಿಂದೆ ಕೂಡ ಮಾಡಿದ್ದಂಥವ್ರು, ಅನೇಕ ಬಂಧುಗಳನ್ನು ಕೂಡ ಹಿಂದೆ ಮಾಡಿದ್ದಂಥವ್ರು. ಈಗ ತಡ ಆಗಿರೋದ್ರಿಂದ ಏನು ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಆದರೆ ಅವರಿಗೆ ಕಾಳಜಿ, ಭಾಷೆ ಬಗ್ಗೆ ಇರ್ತಕ್ಕಂಥ ಕಾಳಜಿಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅವ್ರಿಗೆ ಕನ್ನಡದ ಅಭಿಮಾನದ ಬಗ್ಗೆ ಇರ್ತಕ್ಕಂಥದ್ದನ್ನು ನಾನು ಅಭಿನಂದಿಸ್ತೇನೆ. ಅದು ಈಗ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ಈಗ ಮತ್ತೆ ಈ ಬಜೆಟ್ ನಂತರ ಏನೋ ದೊಡ್ಡ ಬದಲಾವಣೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಯಾವ ಬದಲಾವಣೆನೂ ಇಲ್ಲಪ್ಪ. ಯಾಕೆ ಸರ್ ಬದಲಾವಣೆ ಆಗೋದು ಬೇಡ ಅಂತೀರಾ? ನೀವೇನಿದ್ರು ಹೈಕಮಾಂಡ್ ಕೇಳ್ಕೊಳ್ಳಿ. ನಾವು ಹೈಕಮಾಂಡ್ ಹೇಗೆ ಹೇಳಿದ್ರೆ ಅದು ಕೇಳೋರು. ಹೈಕಮಾಂಡ್ ಹೇಳಿದಂತೆ ಕೇಳೋರು ಅಲ್ಲ ಸರ್. ನೀವೇನಾದರೂ ಒಂದು ರೇಸ್ನಲ್ಲಿ ಏನಾದರೂ ಇದ್ದೀರಾ? ಏನಾದರೂ ಇಲ್ಲ ಯಾಕೆ ಸರ್? CM ಕುರ್ಚಿಗೆ ಹೇಳಿದ್ರೆ ಅದು ನಮ್ಗೆ ಹೇಳಿದ್ರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.